ನಿಮ್ಮ ಹೆಸರೇನಪ್ಪ? ಮುರಳೀಧರ್ ಅವರ. ಸೊ ನೀವು ಕಿಡ್ನಿ ಕ್ರಾನಿಕ್ ಕಿಡ್ನಿ ಡಿಸೀಸ್ಗೆ ಔಷಧಿ ತಗೊಳ್ತಾ ಇದ್ರಿ. ಹೌದು ಸರ್. ಸೊ ಏನೇನು ಪರಿಣಾಮ ಆಯಿತು? ಯಾಕೆಂದರೆ ನಿಮ್ಮದು ಮೊದಲು 22 ಇತ್ತು ಕ್ರಿಯೇಟಿನೈನ್, 22.57. ಆವಾಗಲೂ ನೀವು ಡಯಾಲಿಸಿಸ್ ಮಾಡಿಸ್ಕೊತಾ ಇದ್ರಿ. ಸೊ ಈಗ 2 ತಿಂಗಳಲ್ಲಿ ನಿಮಗೆ 11.4 ಆಗಿದೆ. ಸೊ 11.4 ಆಗಿದೆ. ಆಮೇಲೆ ಹಿಮೋಗ್ಲೋಬಿನು ಮೊದಲು ಎಷ್ಟಿತ್ತು? 10.3 ಇತ್ತು. ಈಗ ಅದು ಹಿಮೋಗ್ಲೋಬಿನು 11.59 ಆಗಿದೆ. ಸೊ ಈಗ ಹೇಳ್ರಿ, ಯಾವ್ಯಾವ ರೀತಿ ಚೇಂಜಸ್ ಆಯಿತು, ಏನೇನಾಯಿತು ಎಲ್ಲ ಕಂಪ್ಲೀಟಾಗಿ ಹೇಳಿ. ಯಾಕೆಂದರೆ ಎಷ್ಟೋ ಜನಕ್ಕೆ ಕಿಡ್ನಿ ಫೇಲ್ಯೂರ್ ಆಯಿತು ಅಂತಂದರೆ ಅದಕ್ಕೆ ಮತ್ತೆ ಸೊಲ್ಯೂಷನ್ನೇ ಇಲ್ಲ ಅಂತಾರೆ. ಈಗ ನೀವು ಯಂಗ್ಸ್ಟರ್, 30 ವರ್ಷ, ನಿಮಗೆ ಹೆಂಗೆ ನೀವು ಹೇಳಪ್ಪ. ನನಗೆ ಕೆಲಸಕ್ಕೆ ಹೋಗಲ್ಲ, ಇವಾಗ ಕೆಲ್ಸಕ್ಕೆ ಹೋಗ್ತಾ ಇದ್ದೀನಿ. ಮಿರಾಕಲ್ ಡ್ರಿಂಕ್ಸ್ ತಗೊಂಡಿದ್ದ ಪರವಾಗಿಲ್ಲ ಸರ್, ಚೆನ್ನಾಗಿದೆ. ಬಟ್ ಫುಡ್ ಮಾತ್ರ ಡಯಟ್ ಪಕ್ಕ ಇರಬೇಕು. ಅದಿಲ್ಲ ಅಂದರೆ ಕಷ್ಟ. ಏನೇನು ಡಯಟ್ ಹೆಂಗಿದೆಯಪ್ಪ? ಉಪ್ಪಿಟ್ಟೆ 3 ಟೈಮ್ ಉಪ್ಪಿಟ್ಟೆ. ಖುಷಿ ಆಗ್ತದೆ ಉಪ್ಪಿಟ್ಟು 3 ಟೈಮ್ ತಿನ್ನೋದಕ್ಕೆ? ಯಾಕಂದ್ರೆ ಬದುಕಬೇಕು ಅಂತ ಆಸೆ ಇದೆ. ಕರೆಕ್ಟ್. ಅದಕ್ಕೆ 3 ಟೈಮ್ನು ಉಪ್ಪಿಲ್ದಿರೆ ತಿನ್ನಬೇಕು. ಅವಾಗ ಅದು ಸರೋಗುತ್ತೆ ಸರ್. ಮತ್ತೆ ಏನೇನು ಊಟ ಮಾಡ್ತೀರಿ? ಬೆಳಗ್ಗೆ ಬ್ರೇಕ್ಫಾಸ್ಟ್ ಏನು ಮಾಡ್ತೀರಿ? ಅದೇನೆ 3 ಟೈಮು ಅದೇನೆ. ಬೆಳಗ್ಗೆನೂ ಉಪ್ಪಿಟ್ಟೆ, ಮಧ್ಯಾಹ್ನನೂ ಉಪ್ಪಿಟ್ಟೆ, ರಾತ್ರಿನೂ ಉಪ್ಪಿಟ್ಟೆ. ಮತ್ತೆ ಡಯಾಲಿಸಿಸ್ ಹೆಂಗೆ ಇದಾಯಿತು ಹೇಳ್ರಿ? 3 ಟೈಮ್ ಮಾಡ್ತಾ ಇದ್ದೆ, ಇವಾಗ 2 ಟೈಮ್ ಮಾಡ್ತಾ ಇದ್ದೆ. ನೆಕ್ಸ್ಟ್ ಶುಕ್ರವಾರದಿಂದ 1 ಟೈಮ್ ಮಾಡೋಣ ಅಂತಿದ್ದೀವಿ. ವೆರಿ ಗುಡ್. ಅಂದರೆ ಇದು ಯೂರಿನ್ ಎಲ್ಲ ಚೆನ್ನಾಗಿ ಫ್ಲೋ ಇದೆ? ಅದರಲ್ಲಿ ಏನಿಲ್ಲ, ಆರಾಮಾಗಿ ಫ್ಲೋ ಆಗುತ್ತೆ. ಫಿಶ್ ಅದು ಬಿಟ್ಟರೆ ಮೊಟ್ಟೆ. ಫಿಶ್ ಎಷ್ಟು ತಿಂತೀರಿ? ಡೈಲಿ 1 ಪೀಸು. ಸೊ ನಾನು ಏನು ಹೇಳಿದ್ದೀನೋ ಅದೇ ಪ್ರಕಾರ ಫಿಶ್. ಪುದೀನ, ಕೊತ್ತಂಬರಿ, ಅದೇ ಎಣ್ಣೆ ಹಾಕಿದ್ದೀರಾ ಮೇಲೆ ಹಾಗೆ ಬೇಯಿಸಿ ಬೆಳ್ಳುಳ್ಳಿ ಶುಂಠಿ ಎಲ್ಲ ಇದು ಮಾಡಿಕೊಂಡು ಪೇಸ್ಟ್ ಮಾಡಿ. ಡಿಫ್ರೆನ್ಸ್ ಹೆಂಗಾಗಿದೆಯಪ್ಪ ನಮ್ಮ ಮಿರಾಕಲ್ ಡ್ರಿಂಕ್ಸ್ ತಗೊಂಡು? ಕಲರ್ ಕೂಡ ಇರಲಿಲ್ಲ ನನಗೆ, ಥರ ಆಯಿತು. ನನಗೆ ಒಂಥರ ಪೇಷಂಟ್ ಇವಾಗಲೂ ಮನೆಗೆ ಇರ್ತಾ ಇದೆ. ಈಗ ಪರವಾಗಿಲ್ಲ. ಇದು ಓಡಾಡ್ಕೊಂಡು ಕೆಲಸ ಮುಗಿಸ್ಕೊಂಡು ಬಂದೆ. ಇವಾಗ ಇಲ್ಲಿ ತೋರಿಸ್ಬಿಟ್ಟು ಹೋಗೋಣ. ನೆಕ್ಸ್ಟ್ ಇನ್ನು 30ನೇ ತಾರೀಕು ಬರಬೇಕು ಮೆಡಿಸಿನ್ ತೊಗೊಳಕ್ಕೆ. ಅದು ತೊಗೊಂಡು ಹೋಗೋಣ ಅಂತ ಬಂದೆ. ವೆರಿ ಗುಡ್. ಆಮೇಲೆ ಇದು ನೀವು ನಮ್ಮ ಮೆಡಿಸಿನ್ ತಗೊಳ್ಳದೇ ಇರೋ ಹೊತ್ತಿನಲ್ಲಿ ಶಾರೀರಿಕವಾಗಿ ಹೆಂಗಿತ್ತು? ಈಗ ತೊಗೊಂಡ್ಮೇಲೆ ಹೆಂಗಾಯಿತು? ಮುಂಚೆ ಎಲ್ಲೋ ಒಂಥರ ಯೋಚನೆ, ಅದೆಲ್ಲ ಏನು ಇವಾಗಲ್ಲ, ಇದ್ರದ್ದು ಏನೋ ಕಿಡ್ನಿ ಬೇರೆ ಹಾಕೊಬೇಕು ಅಂತ ಡಾಕ್ಟ್ರು ಹೇಳಿದ್ರು. ಇವಾಗ ಏನಿಲ್ಲ, ಸ್ವಲ್ಪ ಸುಲಭವಾದಂಟು ಚೆನ್ನಾಗಿ ಆಗ್ತೀನಿ ಅಂತ ಮನಸ್ಸಿಗೆ ಇದಾಗಿದೆ ಸರ್. ಕಾನ್ಫಿಡೆನ್ಸ್ ಬಂದಿದೆ. ಹೌದು. ವೆರಿ ಗುಡ್. ಈಗ ಫುಲ್ ಆ್ಯಕ್ಟಿವ್ ಆಗಿದ್ರಿ? ಹೌದು. ನಾನೇ ಕೆಲ್ಸಕ್ಕೆ ಹೋಗ್ತೀನಿ, ನಾನೇ ಬರ್ತೀನಿ. ಏನು ಕೆಲಸ ಮಾಡ್ತೀರಿ ನೀವು? ಪೋಸ್ಟಲ್ ಡಿಪಾರ್ಟ್ಮೆಂಟ್. ಮೊದಲು ಹೋಗೋಕ್ಕಾಗ್ತಾ ಇರಲಿಲ್ಲ? ಇಲ್ಲ, ಆಯ್ತು. ನಾನು ಸೆಪ್ಟೆಂಬರ್ 12ಗೆ ಇದು ಸ್ಟಾರ್ಟ್ ಆಗಿದ್ದು. ಅದಕ್ಕೆ 3 ಮಂತ್ಸ್ ನಾನು ಡೈಲಿಸಲ್ಲೇ ಇದ್ದೆ. ಅವ್ರಿಗೆ ಗೊತ್ತಿರಲಿಲ್ಲ ಇದೆಲ್ಲ. ಆಮೇಲೆ ಇದು ನೋಡ್ಕೊಂಡು ನಾನು ಬಂದೆ. ಹೆಂಗೆ ಗೊತ್ತಾಯ್ತು ಮಿರಾಕಲ್ ಡ್ರಿಂಕ್ಸ್ ನಿಮಗೆ? ಯೂಟ್ಯೂಬ್ ಓನ್ಲಿ ಯೂಟ್ಯೂಬ್? ಹೌದು. ಪೇಪರ್ ಗೀಪರ್ ಅದರಲ್ಲೆಲ್ಲ ಏನು ನೋಡಿಲ್ಲ, ಯೂಟ್ಯೂಬಲ್ಲಿ ನೋಡಿದೆ. ಯೂಟ್ಯೂಬ್ನಲ್ಲಿ ಹೆಂಗೆ ನೋಡಿದ್ರಿ? ನೋಡಿದೆ ಮಿರಾಕಲ್ ಡ್ರಿಂಕ್ಸ್ ಯಾವುದೋ ಅಂದ್ಬಿಟ್ಟು ಹಾಕಿದ ತಕ್ಷಣ ಬಂತು. ಒಂದು 5 ದಿವಸ ಅದ್ರ ಬಗ್ಗೆನೇ ಸ್ವಲ್ಪ ಸ್ಟಡಿ ಮಾಡಿದೆ. ಆಮೇಲೆ ಮಾಡ್ತಾ ಇಲ್ಲಿಗೆ ಬಂದೆ ಸರ್. ಇವಾಗ 2 ಮಂತ್ಸಿಂದ ತೊಗೊತಾ ಇದ್ದೀನಿ. ಈಗ ನೀವು ಡಯಾಲಿಸಿಸಿಂದ ಎಷ್ಟು ದಿನದಲ್ಲಿ ಹೊರಗೆ ಬರಬೇಕಂತ ಆ್ಯಕ್ಷನ್ ಪ್ಲಾನ್ ಇಟ್ಕೊಂಡಿದ್ದೀರಿ? ಬಂದ್ಬಿಡ್ದೆ ಸರ್ 1 ತಿಂಗಳಲ್ಲಿ. ವೆರಿ ಥ್ಯಾಂಕ್ಸ್ ಅಪ್ಪ. ಥ್ಯಾಂಕ್ ಯು.